ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ ಈ ವಿಚಾರ ಆಶ್ಚರ್ಯ ಅನ್ಸುತ್ತಾ, ತಿಳ್ಕೋಬಹುದು ಅನ್ಸುತ್ತಮ್ಮ? ಆಶ್ಚರ್ಯ ತಿಳಿದುಕೊಳ್ಬೇಕು. ಆಶ್ಚರ್ಯ ಆದರೂ ತಿಳ್ಕೋಬೇಕು. ಆಶ್ಚರ್ಯ ಅಂತ ಹಂಗೆ ಇದ್ದರೆ ನೀವು ಆಶ್ಚರ್ಯವಾಗೇ ಬದುಕ್ತೀರಾ. ಆಶ್ಚರ್ಯ ಇದ್ದರೂ ಸತ್ಯ ಎಂದು ತಿಳ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಭಗವಂತನನ್ನು ನೀವು ಹುಡುಕುವ ಪ್ರಶ್ನೆ ಬರೋದೇ ಇಲ್ಲ, ಇಲ್ಲವೇ ಇಲ್ಲ. ಹಾಗಿರಬೇಕಾದ್ರೆ ನಾವು ಮಾಡುತ್ತಿರುವ ತಪ್ಪಾದರೂ ಎರಡನೇ ತಪ್ಪಾದರೂ ಏನು? ಇದು ಮನುಷ್ಯನ ಹುಟ್ಟು ಸಾವು ಅಂತಕ್ಕಂಥದ್ದು ವಿಚಾರ ನಮ್ಗೆ ಗೊತ್ತಿರೋದೆ. ಇದನ್ನು ನಾವು ಭಗವಂತನ ಮೇಲೆ ಹಾಕಿದ್ದೀವಿ, ಹೌದಲ್ಲ? ಹುಟ್ಟು ಸಾವು ಭಗವಂತ ಮಾಡಿರ್ತಕ್ಕಂಥ ನಿಯಮ ಸರಿ. ಆದರೆ ಈ ಹುಟ್ಟು ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ ನಾವು ಸಾಲ ಅಂತಕ್ಕಂತಹ ಒಂದು ವಿಚಾರ ಇದೆ ಇಲ್ಲಿ. ನಾವು ಸಾಲ ಮಾಡಿದ್ದೀವಾ ಇಲ್ವಾ? ಅದಕ್ಕೆ ಕೇಳುತ್ತೆ, ಹಿಂದಿನ ಸಾಲ ತೀರಿಸಲೆಂದು ಬಂದಿಹೆವಯ್ಯವ ಜನ್ಮವ ತಳೆದು. ಹಿಂದಿನ ಸಾಲ ತೀರಿಸಲಿಕ್ಕೆ ನಾವು ಬಂದಿರೋದು. ಇದು ಯಾರು ಗಮನ ಇಟ್ಕೊಂಡಿದ್ದಾರಾ? ಇಲ್ಲ. ಇಲ್ಲೇನೋ ಮಾಡೋಕ್ಕೆ ಬಂದಿದ್ದೀನಿ ಅಂತ. ಸಾಲ ಯಾರ್ದು? ಎಲ್ಲಿಂದ ತೀರಿಸೋದು? ಯಾವಾಗ ತೀರಿಸೋದು? ಈ ಸಾಲ ಯಾವುದಪ್ಪ ಹಾಗಾದರೆ ಅಂತ ಇವತ್ತು ನೀವು ತಿಳ್ಕೊಳ್ಬೇಕಾಗತ್ತೆ. ನಮ್ಮ ಇಂದಿನ ಸಾಲ ಯಾವುದು? ಬೇಕಾ ಬೇಡವಾ? ಮಕ್ಕಳದಾಗಲಿ ನಿಮ್ಮದಾಗಲಿ ಯಾರದೇ ಆಗಲಿ ತಿಳ್ಕೊಬೇಕಾ ಬೇಡಮ್ಮ? ಆ ಸಾಲ ತೀರಿಸ್ಕೊಂಡಾಗ ನಿಮ್ಮ ಜನ್ಮ ಸಾರ್ಥಕ, ನೀವು ಹುಟ್ಟಿದ್ದಕ್ಕೆ ಈ ಭೂಮಿಯಲ್ಲಿ ಸಾರ್ಥಕ. ಹಾಗಿದ್ದ ಮೇಲೆ ಇಲ್ಲಿವರೆಗೂ ನಾವು ತಿಳ್ಕೊಂಡಿದ್ದೇನು, ಈಗ ತಿಳ್ಕೊಳ್ಳೋದೇನು ಅಂತಕ್ಕಂಥ ನಿಮಗೆ ಆಶ್ಚರ್ಯ ಆಗಬಹುದು. ಕಾರಣ ಏನಂದರೆ, ಊಟ ಅವರಿಷ್ಟ ಅಂತಾರೆ, ಹೌದಲ್ಲಮ್ಮ? ಎಲ್ಲರೂ ಒಂದೇ ಥರ ಊಟ ಮಾಡಲ್ಲ. ಯಾಕೆ? ಎಲ್ರಿಗೂ ಒಂದೇ ಥರ ಊಟ ಇಷ್ಟ ಆಗಬೇಕಲ್ಲ. ನೋಟ ಪರರಿಷ್ಟ ಅಂತಾರೆ. ಅಂದರೆ ನಾವು ಮಾತಾಡ್ತಾ ಹೋಗ್ತೀವಿ, ಅದಕ್ಕೆ ಅರ್ಥ ಗೊತ್ತಾಗಿಲ್ಲ. ರುಚಿ ಅವರವರಿಗೆ ವೈಯಕ್ತಿಕವಾದ ರುಚಿಯಲ್ಲಿ ಊಟ ಮಾಡಿದ ಮೇಲೆ ಅವರ ನಾಲಿಗೆ, ಆ ನಾಲಿಗೆಯ ಪೂರ್ಣ ಸತ್ಯ ಯಾವುದು ಅಂದರೆ, ನಾಲಿಗೆಯಲ್ಲಿ ಉತ್ಪತ್ತಿಯಾಗುವ ರಸ, ರುಚಿ ಅಂತೀವಲ್ಲ, ಹೌದಾ? ಆ ರಸನೇ ಜ್ಞಾನ, ಸೆನ್ಸ್ ಅಂತ ಹೇಳ್ತೀವಿ. ಸರಿನಾ ಇಂಗ್ಲೀಷು? ಓಕೆ, ಸೆನ್ಸ್ ಅಂತ ಹೇಳ್ತೀವಿ. ನಾಲಿಗೆಯಲ್ಲಿ ಉತ್ಪತ್ತಿಯಾಗುವಂತಹ ಜ್ಞಾನ ನಾವು ಗುರುತಿಸೋಳಕ್ಕಾಗಿಲ್ಲ. ಆ ಕಾರಣದಿಂದಾಗಿ ಅವರವ್ರು ಇಷ್ಟ ರೀ, ಏನು ಬೇಕೋ ಅವ್ರು ತಿನ್ನಲಿ. ಈ ತಿನ್ನುವ ಕಾರಣದಿಂದಾಗಿ ಅವರ ನಾಲಿಗೆಗೆ ಏನು ರುಚಿಯಾಗಿರ್ತಕ್ಕಂತಹ ವಿಚಾರ ಇರುತ್ತೆ, ಅದರಂತೆ ಅವರ ಜನನೇಂದ್ರಿಯಗಳು ಕೆಲಸ ಮಾಡುತ್ತೆ. ಇನ್ನೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮಗು ಏನು ಇಷ್ಟಪಡುತ್ತೆ, ವ್ಯಕ್ತಿ ಏನು ಇಷ್ಟಪಡ್ತಾನೆ, ಆ ರುಚಿ ಏನು ಇಷ್ಟಪಡ್ತಕ್ಕಂತಹ ಒಂದು ಭ್ರಮೆ ಇರುತ್ತೆ. ಆ ಭ್ರಮೆ ಜನನೇಂದ್ರಿಯದ ಮೇಲೆ ಕೆಲಸವನ್ನು ಮಾಡುತ್ತೆ. ಯಾಕೆ ಮಕ್ಕಳು ಚಿಕ್ಕ ವಯಸ್ಸಲ್ಲೇ ದಾರಿ ತಪ್ತಾರೆ ಅಂದರೆ ಇದು ಸತ್ಯ. ಚಿಕ್ಕ ವಯಸ್ಸಲ್ಲಿ ಒಂದೇ ಅಲ್ಲ, ಮೊಮ್ಮಕ್ಕಳಾಗಿದ್ದರೂ ದಾರಿ ತಪ್ತಾರೆ. ಯಾಕೆ ಅಂದರೆ ವಯಸ್ಸು ಅಂತ ತಿಳಿಸಿ ಕೇಳ್ತಾ ಇದ್ದೀನಿ ನಾನು. 80-90 ವರ್ಷ ಆದರೂ ದಾರಿ ತಪ್ತಾರೆ, ಹೌದಾ ಇಲ್ಲ? ಈ ದಾರಿ ತಪ್ಪುವುದಕ್ಕೆ, ಭ್ರಮೆ ಬರುವುದಕ್ಕೆ ನಾವು ಮಾಡುತ್ತಿರುವ ಊಟದಲ್ಲೇ ನಮಗೆಲ್ಲವನ್ನೂ ಕೊಟ್ಟಿರ್ತಕ್ಕಂಥ ಭಗವಂತ ನಾಲಿಗೆಯಲ್ಲಿ ಇಟ್ಟಿದ್ದಾರೆ.